ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಫ್ರೆಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಕ್ಟೋಬರ್ ಮಂತ್ ಟ್ರೇಡಿಂಗ್ ಪ್ಲಾನಲ್ಲಿ ನಾವು ಏನು ಮಾಡಿದ್ರೆ ಈ ಅಕ್ಟೋಬರ್ ಮಂತ್ ಪ್ರಾಫಿಟೇಬಲ್ ಆಗ್ತೀವಿ, ಮತ್ತು ಈ ಒಂದು PDF ಹೇಗೆ ನಾವು ಬರೆಯೋದು, ಹೇಗೆ ಯೂಸ್ ಮಾಡೋದು, ಯಾವ ಸ್ಟ್ರಾಟಜಿ ಮಾಡಿದ್ರೆ ನಾವು ಪ್ರಾಫಿಟೇಬಲ್ ಆಗ್ತೀವಿ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವು ಕ್ಯಾಪಿಟಲ್ನ 10,000 ಯೂಸ್ ಮಾಡ್ತೀವಿ, ಪ್ರಾಫಿಟ್ 3,000, ಲಾಸ್ 1,000. ಎರಡರಲ್ಲಿ ಏನೇ ಒಂದಾಗಲಿ ಅವತ್ತಿನ ದಿನ ಟ್ರೇಡ್ನ ನಾವು ಮಾಡಲ್ಲ. ಮತ್ತು ಟೋಟಲ್ ಟ್ರೇಡಿಂಗ್ ಡೇಸು 22 ಇದಾವೆ. ಡೇಟ್ ವೈಸ್ ಇಲ್ಲಿ ಮೆನ್ಷನ್ ಆಗಿದೆ. ನಾವು ಏನು ಡೆಪಾಸಿಟ್ ವಿತ್ಡ್ರಾ ಮಾಡ್ತೀವಿ ಅದನ್ನ ಇಲ್ಲಿ ಬರಿತೀವಿ. ಡೆಪಾಸಿಟ್ 10,000 ಮಾಡ್ಕೊಂಡಿದ್ರೆ ಇಲ್ಲಿ 10,000 ಡೆಪಾಸಿಟ್ ಅಂತ ಬರೀತೀವಿ. ಅವತ್ತು ಪ್ರಾಫಿಟ್ ಆರ್ ಲಾಸು ಎಷ್ಟಾಗಿರುತ್ತೆ ಅಷ್ಟನ್ನು ಬರಿತೀವಿ. ಚಾರ್ಜಸ್ ಮತ್ತು ಮಂತ್ಲಿ ಫೈನಲ್ ಪ್ರಾಫಿಟ್ ಆರ್ ಲಾಸ್ ಎಷ್ಟಿದೆ ಅಂತ ಇಲ್ಲಿ ಬರ್ಕೊಂತ ಹೋಗ್ತೀವಿ. ಸರಿನಾ? ಇನ್ ಕೇಸ್ ನಾವು 10,000 ಕ್ಯಾಶ್ ಡೆಪಾಸಿಟ್ ಮಾಡ್ಕೊಂಡಿದ್ದೀವಿ, 10,000 ಮೇಲೆ ಎಷ್ಟೇ ಕ್ಯಾಪಿಟಲ್ ಇರಲಿ ನಾವು ಅದನ್ನು ವಿತ್ಡ್ರಾ ಮಾಡ್ಕೊತೀವಿ. ಯಾಕೆಂದರೆ ಕ್ಯಾಪಿಟಲ್ ಜಾಸ್ತಿ ಇದ್ದಷ್ಟು ನಾವು ಓವರ್ ಟ್ರೇಡ್ ಜಾಸ್ತಿ ಮಾಡ್ತೀವಿ, ಪೊಸಿಷನ್ ಸೈಜ್ ಜಾಸ್ತಿ ಆಗುತ್ತೆ, ಬೇಗ ಎಸ್ಸೆಲ್ ಇಟ್ ಆಗುತ್ತೆ. ಆದ್ದರಿಂದ 10,000 ಕ್ಯಾಪಿಟಲ್ ಯೂಸ್ ಮಾಡಿದ್ದೀವಿ, 3,000 ಪ್ರಾಫಿಟ್ ಆಯಿತು ಅಂದರೆ ಈ 3,000ನ ವಿತ್ಡ್ರಾ ಮಾಡ್ಕೊತೀವಿ. ಸರಿನಾ? ನೆಕ್ಸ್ಟ್ ನೋಡಿ, ಇದರಲ್ಲಿ ಕಂಡೀಷನ್ಸ್ ಏನೇನಪ್ಪ ಇದೆ ಅಂದರೆ, ಅದಕ್ಕಿಂತ ಮುಂಚೆ ನಮಗೆ ಪ್ರಾಫಿಟ್ಟು ಟೋಟಲ್ಲು ಮಂತ್ಲಿ ವೈಸ್ ಪ್ರಾಫಿಟು ಎಷ್ಟಾಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ, ಟೋಟಲ್ ಡೆಪಾಸಿಟ್ ಮತ್ತು ವಿತ್ಡ್ರಾವಲ್ ಎಷ್ಟೆಷ್ಟಾಗಿದೆ ಅಂತ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ನಾವು ಸ್ಟಾರ್ಟಿಂಗ್ ಡೆಪಾಸಿಟ್ 10,000 ಮಾಡ್ಕೊಂಡಿರ್ತೀವಿ, ಅದಾದಮೇಲೆ ವಿತ್ಡ್ರಾ ಮಾಡೋದು ಮತ್ತೆ ಡೆಪಾಸಿಟ್ ಮಾಡೋದು ಮಾಡ್ತಾ ಇರ್ತೀವಿ. ನಾನು ಏನಪ್ಪ ಮಾಡ್ತೀನಿ ಅಂದರೆ 5,000 ಕೆಳಗಡೆ ನಮ್ಮ ಕ್ಯಾಪಿಟಲ್ ಬಂದರೆ ಮತ್ತೆ 5,000 ಮಾಡಿ ನಾನು 10,000 ಕ್ಯಾಪಿಟಲ್ನ ಮತ್ತೆ ಮಾಡ್ಕೊತೀನಿ. ಇವಾಗ ಇದು ಎಕ್ಸಾಂಪಲ್ ಆಗಿ ತಿಳ್ಕೊಬೇಕು ಅಂದರೆ, ನಾವು ಟೋಟಲ್ಲು ವಿತ್ಡ್ರಾವಲ್ ಒಂದು 16,000 ಮಾಡಿರ್ತೀವಿ ಅಂದ್ಕೊಳ್ಳಿ. 16,000 ಮಾಡಿರ್ತೀವಿ ಟೋಟಲು. ಡೆಪಾಸಿಟ್ನ ಒಂದು 20,000 ಮಾಡಿರ್ತೀವಿ. ಸರಿ, ನಮಗೆ ಮೈನಸ್ 4,000 ಲಾಸ್ ಆಗಿರುತ್ತೆ. ಇದರಲ್ಲೇ ಗೊತ್ತಾಗುತ್ತೆ. ಚಾರ್ಜಸ್ ಸಪ್ರೇಟ್ ಬರೆದ್ರೆ ನಮಗೆ ಚಾರ್ಜಸ್ ಎಷ್ಟು ಬರ್ತಿದೆ ಅಂತ ಗೊತ್ತಾಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಕೋಟಕ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಚಾರ್ಜಸ್ ಕಮ್ಮಿ ಬರುತ್ತೆ, ಯಾಕಂದರೆ ಇದರಲ್ಲಿ 0 ಬ್ರೋಕರೇಜ್ ಇದೆ. ನೀವು ಏನಾದರೂ ಬೇರೆದು ಗ್ರೋ, ಜಿರೋದಾ, ಏಂಜಲ್ ಇಂಥವು ಜಾಸ್ತಿ ಬ್ರೋಕರೇಜ್ ಕೊಡೋ ಆ್ಯಪ್ ಯೂಸ್ ಮಾಡ್ತಾ ಇದ್ರೆ ಅದನ್ನು ಯೂಸ್ ಮಾಡಬೇಡಿ. 0 ಬ್ರೋಕರೇಜ್ ಇರೋ ಅಪ್ಲಿಕೇಶನ್ ಯೂಸ್ ಮಾಡಿ. ಕೋಟಕ್ ಲಿಯೋ ಆ್ಯಪ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಡೀಷನ್ಸ್ ಏನೇನಪ್ಪ ಇದೆ ಅಂದರೆ, ಇದರಲ್ಲಿ ನಾವು 10,000 ಕ್ಯಾಪಿಟಲ್ನ ಯೂಸ್ ಮಾಡ್ತಿದ್ದೀವಿ. ಸರಿನಾ? ಪ್ರಾಫಿಟ್ 3,000, ಲಾಸ್ 1,000, 1:3 ರೇಷಿಯೋ. ಹಂಗೆ ನಾನು ಕ್ಯಾಪಿಟಲ್ ಮೇಲೆ 1:3 ರೇಷಿಯೋ ಮಾಡಿಲ್ಲ, ನಮ್ಮ ಟೋಟಲ್ ಕ್ಯಾಪಿಟಲ್ ಮೇಲೆ ಇಷ್ಟು ಅಮೌಂಟ್ ಪ್ರಾಫಿಟು, ಅಮೌಂಟ್ ಲಾಸ್ ಅಂತ 1:3 ರೇಷಿಯೋ ಮಾಡ್ಕೊಂಡಿದ್ದೀನಿ. ನಮಗೆ ಮ್ಯಾಕ್ಸಿಮಮ್ ಅಂದರೆ 1:2 ರೇಷಿಯೋ ಸಿಕ್ಕಿದ್ರು ನಾವು ಲಾಸಲ್ಲಿರಲ್ಲ. ಆದರೆ 1:1 ರೇಷಿಯೋ ಆದರೆ ನಾವು ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ 1:2, 1:3 ರೇಷಿಯೋನಾದರೂ ತಗೊಳ್ಳೇಬೇಕು. ನೆಕ್ಸ್ಟು, ಇವಾಗ ನಾವು ಟ್ರೇಡ್ ಮಾಡ್ತಾ ಇದ್ದೀವಿ, 1,000 ಲಾಸ್ ಆಯಿತು ಮತ್ತು 3,000 ಪ್ರಾಫಿಟ್ ಆಯಿತು. ಅವತ್ತು ಏನೇ ಮಾಡಿದ್ರು ನಾವು ಟ್ರೇಡ್ ಮಾಡೋಂಗಿಲ್ಲ. ಮತ್ತು 2,000 ಪ್ರಾಫಿಟ್ ನಮಗೆ ತೋರಿಸ್ತಾ ಇದೆ ಅಂದರೆ 2,000 ಬೇಕಾದರೆ ಎಕ್ಸಿಟ್ ಆಗ್ಬೋದು, ಇಲ್ಲ 1,000 ಪ್ರಾಫಿಟ್ಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಇಟ್ಕೋಬೋದು. ಸರಿನಾ? ಏನೇ ಆಗಲಿ, ಏನೇ ಆಗೋಗ್ಲಿ ಮಾರ್ಕೆಟಲ್ಲಿ ಆ 1,000 ಮೇಲೆ ಒಂದು ದಿನಕ್ಕೆ ಲಾಸ್ ಮಾಡೋಂಗಿಲ್ಲ. ಇದೇ ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟು, ಟ್ರೇಡ್ ವೆನ್ ಯುವರ್ ಸೆಟಪ್ ಕಮಿಂಗ್, ಡು ನಾಟ್ ಗೋ ಫೋಮೋ. ನನ್ನ ಪ್ರಾಬ್ಲಮ್ ಏನಪ್ಪ ಆಗ್ತಿದೆ ಅಂದರೆ, ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಎಲ್ಲೋ ಒಂದು ಟ್ರೇಡ್ನ ಮಾಡ್ಬಿಡೋದು. ಈ ಥರ ಅಂತೂ ನಾನು ಮಾಡೋದಿಲ್ಲ ಈ ಮಂತು. ಸರಿನಾ? ನನ್ನ ಸ್ಟ್ರಾಟಜಿ ಏನಿದೆ, ನಾನು ಎಲ್ಲಿ ಬೈ ಸೇಲ್ ಮಾಡ್ತೀನಿ ಅಂತ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಸರಿನಾ? ಫೋಮಲ್ಲಿ ಹೋಗಂಗಿಲ್ಲ. ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಸಮ್ಟೈಮ್ಸ್ ಬಿಗ್ ಮೂವ್ ಕೊಡುತ್ತೆ, ಆದರೆ ಆಗಲಿ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಾದ್ಮೇಲೆ ಟ್ರೇಡ್ ತಗೊಬೇಕು. ನೆಕ್ಸ್ಟು 2 to 3 ಡೇಸ್ ಕಂಟಿನ್ಯೂಸ್ ಲಾಸ್ ಆಗ್ತಾ ಇರುತ್ತೆ. ಇವು 3 ದಿವಸ ಲಾಸ್ ಆಗುತ್ತಲ್ಲ, ಇವತ್ತು ಓವರ್ ಟ್ರೇಡ್ ಮಾಡಿ 3,000 ರಿಕವರ್ ಮಾಡೋಂಗಿಲ್ಲ. ಏನೇ ಆಗಲಿ, ಬೇಕಾದ್ರೆ 22 ದಿವಸ 1,000 ಅಂತ ಲಾಸ್ ಆಗಲಿ. ಸರಿನಾ? ಮತ್ತೆ ಫೈಟ್ ಮಾಡಬಾರ್ದು ಮಾರ್ಕೆಟ್ ಜೊತೆ ಅಷ್ಟೇ. ಸರಿ, ನಾವು ಪ್ರಾಫಿಟಬಲ್ ಹೆಂಗಾಗ್ತೀವಿ ಅಂತ ನಿಮಗೆ ಈ ಒಂದು ಲೈನಿಂದ ಗೊತ್ತಾಗುತ್ತೆ ನೋಡಿ. ಟೋಟಲ್ 22 ದಿವಸ ಟ್ರೇಡಿಂಗ್ ಇದೆ, ಅದರಲ್ಲಿ ನಾವು 12 ದಿವಸ ಲಾಸ್ 1,000 ಅಂತ ಮಾಡ್ಕೊಂಡ್ರು 10,000 ಲಾಸ್ ಆಗುತ್ತೆ. ಸರಿನಾ? 12,000 ಲಾಸ್ ಆಗುತ್ತೆ. ಅದೇ 10 ದಿನ ಪ್ರಾಫಿಟು ನಾವು 3,000 ಮಾಡಿದ್ರು 30,000 ಪ್ರಾಫಿಟಬಲ್ ಇರ್ತೀವಿ. ಸರಿನಾ? 30K ಪ್ರಾಫಿಟಲ್ಲಿ ಇರ್ತೀವಿ. 12 ದಿವಸ ಲಾಸ್ ಆಗಿ ನಮಗೆ 10 ದಿವಸ ಪ್ರಾಫಿಟ್ ಆದರೂ 18,000 ಪ್ರಾಫಿಟಿಗೆ ಬರ್ತೀವಿ ನಾವು. ಇದೇ ಮೋಸ್ಟ್ ಇಂಪಾರ್ಟೆಂಟ್ ನಾವು ಕಲಿಬೇಕಾಗಿರೋದು. ಇದೇ ಟ್ರೇಡಿಂಗಲ್ಲಿ ಆ್ಯಕ್ಚುಲಿ ನಡೆಯೋದೇ ಇದು. ನಾವು ಜಾಸ್ತಿ ಲಾಸ್ ಮಾಡ್ಕೊತೀವಿ, ಲಾಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಇನ್ನು ನೆಕ್ಸ್ಟು, ನಮ್ಮ ಕ್ಯಾಪಿಟಲ್ನ ಸೇವ್ ಮಾಡ್ಕೊಂಡಿರಬೇಕು. ಒಂದು ನಾವು ಕ್ರಿಕೆಟ್ ಮ್ಯಾಚ್ ಆಡ್ತಿದ್ದೀವಿ ಅಂದರೆ ಮೊದಲು ನಾವು ಬ್ಯಾಟಿಂಗ್ ಮಾಡ್ತಿದ್ದೀವಿ ಅಂದರೆ ಆ ವಿಕೆಟ್ಸ್ನ ಉಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ ಥರನೇ ಕ್ಯಾಪಿಟಲು. ಡೋಂಟ್ ಬೈ ಎನಿ ಕೋರ್ಸಸ್ ಇನ್ ಸೋಷಿಯಲ್ ಮೀಡಿಯಾ ಆರ್ ಟೆಲಿಗ್ರಾಮ್. ಸ್ಟಾರ್ಟಿಂಗಲ್ಲಿ ನಿಮಗೆ ಜಾಸ್ತಿ ಕೋರ್ಸ್ ತಗೋಬೇಕು, ಇವರು ಒಂದು ಟಿಪ್ಸ್ ಕೊಡ್ತಾರೆ, ಇವ್ರ ಕೋರ್ಸ್ನ ತಗೊಂಬಿಟ್ಟು ನಾನು ಪ್ರಾಫಿಟಬಲ್ ಆಗ್ಬೋದು ಅಲ್ಲ ಅಂತ ಅಂದ್ಕೊಂಡಿರ್ತೀರ. ಪ್ಲೀಸ್, ನನ್ನ ಸಲಹೆ ಮೇರೆಗೆ ನಾನು ಹೇಳ್ತಿದ್ದೀನಿ ಅಂದರೆ ಕೋರ್ಸಸ್ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಅದು ಲಾಸ್ ಆಗುತ್ತಷ್ಟೇ. ನಮ್ಮ ಸೈಕಾಲಜಿ ಡಿಸಿಪ್ಲಿನ್ ಮೇಂಟೈನ್ ಆದರೆ ಆಟೋಮೆಟಿಕ್ ಪ್ರಾಫಿಟ್ ಆಗೇ ಆಗುತ್ತೆ. ನೆಕ್ಸ್ಟು, ಈ ಲೆಡ್ಜರ್ನ ನಾನೇನು PDF ಮಾಡಿದ್ದೀನಿ ಅದನ್ನು ಡೈಲಿ ಕರೆಕ್ಟಾಗಿ ಮೇಂಟೈನ್ ಮಾಡಲೇಬೇಕು. ಮತ್ತು ಇವತ್ತು ನಿಮ್ಮ ಹೆಲ್ತ್ ಸರಿಗಿಲ್ಲ, ಇಲ್ಲ ಏನೋ ಒಂದು ಮನೇಲಿ ಜಗಳ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಇವತ್ತು ಟ್ರೇಡ್ ಮಾಡಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಮಾಡಲೇಬೇಡಿ, ಮಾರ್ಕೆಟ್ನ ನೋಡೋಕ್ಕೆ ಹೋಗಬೇಡಿ. ಸರಿನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ, ಕೆಲವೊಂದು ಗೋಲ್ಡನ್ ರೂಲ್ಸ್ ಇದೆ ಟ್ರೇಡಿಂಗಲ್ಲಿ. ಫಸ್ಟ್ನೇದೇನಪ್ಪ ಅಂದರೆ, ಟ್ರೇಡಿಂಗ್ ಈಸ್ 80% ಪೇಷನ್ಸ್, 20% ಎಕ್ಸಿಕ್ಯೂಷನ್. ವೆಯ್ಟ್, ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಸೆಟಪ್ ನಮ್ಗೆ ಗೊತ್ತಿರುತ್ತೆ ನಾವು ಇಲ್ಲೇ ತಗೊಬೇಕು ಅಂತ, ಆದರೆ ಎಲ್ಲ ತಗೊಂಡ್ಬಿಡ್ತೀವಿ, ಎಲ್ಲೋ ಸೇಲ್ ಮಾಡ್ತೀವಿ. ಈ ಥರನೇ ಪ್ರಾಬ್ಲಮ್ ಆಗೋದು ಆಲ್ಮೋಸ್ಟು. ಮತ್ತು ಮೋರ್ ಟ್ರೇಡ್ಸ್ ಮೋರ್ ಲಾಸಸ್, ಲೆಸ್ ಟ್ರೇಡ್ಸ್ ಮೋರ್ ಪ್ರಾಫಿಟ್. ಇದು ನನ್ನ ಲೈಫಲ್ಲಿ ಅನ್ವಯ ಆಗಿದೆ. ನಾವು ಕಮ್ಮಿ ಟ್ರೇಡ್ ಮಾಡಿದಷ್ಟು ಪ್ರಾಫಿಟ್ ಆಗುತ್ತೆ, ಓವರ್ ಟ್ರೇಡ್ ಮಾಡ್ತಾ 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 ಹೆವಿ ಲಾಸ್ ಆಗುತ್ತೆ. ಸರಿ, ನಾವು ಫೋಕಸ್ ಆನ್ ಲರ್ನಿಂಗ್ ನಾಟ್ ಅರ್ನಿಂಗ್. ಮೊದಲು ಕಲಿಯಲೇಬೇಕು, ಆಮೇಲೆ ಅರ್ನಿಂಗ್ ತಾನಾಗೇ ಆಗುತ್ತೆ. ಥಿಂಕ್ ಲೈಕ್ ಎ ಹಂಟರ್ ನಾಟ್ ಎ ಗ್ಯಾಂಬ್ಲರ್. ನಾವು ಟ್ರೇಡಿಂಗ್ನ ಗ್ಯಾಂಬ್ಲಿಂಗ್ ಥರ ಮಾಡಬಾರ್ದು. ಸರಿನಾ? ಇದು ನನಗೂ ಅನ್ವಯ. ನಾನು ಗ್ಯಾಂಬ್ಲರ್ ಆಗೋಗ್ಬಿಟ್ಟಿದ್ದೀನಿ. ಈ ತಿಂಗಳಲ್ಲಿ ಪಕ್ಕ ಹಂಟರಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ. ಎಲ್ಲಿ ನಾನು ಟ್ರೇಡ್ನ ತಗೊಬೇಕು, ಎಲ್ಲಿ ಮೂವ್ಮೆಂಟ್ ಬರುತ್ತೆ ಅಂತ ನನಗೆ ಗೊತ್ತಿರುತ್ತೆ, ನಾನು ಅಲ್ಲೇ ತಗೊಳ್ತೀನಿ. ಸರಿನಾ? ನೆವರ್ ಚೇಸ್ ಎ ಟ್ರೇಡ್ ಇಫ್ ಯು ಮಿಸ್ಡ್ ಇಟ್. ಬಿ ಪೇಷನ್ಸ್, ಥಿಂಕ್, ಪ್ಲಾನ್ ಆ್ಯಂಡ್ ಪ್ರಿಪೇರ್ ಫಾರ್ ನೆಕ್ಸ್ಟ್ ಮೂವ್. ನಾವು ನೋಡ್ತಾ ಇರ್ತೀವಿ,
ಇನ್ನೂ ಟ್ರೇಡ್ ನಮ್ಮ ಸೆಟಪ್ಗೆ ಬಂದಿರಲ್ಲ ಅಂತ ಅನ್ಕೊಂಡಿರ್ತೀವಿ. ಅದು ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಮೂವ್ ಆಗೋಗ್ಬಿಡುತ್ತೆ. ಅವಾಗ ನಮಗೆ ಟ್ರೇಡ್ ತಾಳಿಲ್ವಲ್ಲಪ್ಪ ಅಂತ ನಾವು ಇಲ್ಲಿ ಎಂಟ್ರಿ ಆಗೋಕೆ ಹೋಗ್ತೀವಿ. ಅದು ಆಟೋಮೆಟಿಕ್ ಹೋಗಿ ಸೀದಾ ಕೆಳಗಡೆ ಬಂದು ಸೆಲೆಕ್ಟ್ ಮಾಡುತ್ತೆ. ಯಾರು ಆಗುತ್ತೆ ನಮ್ಮ ಇನ್ ಕೇಸ್ ಮೂವ್ಮೆಂಟ್ ಆಗೋಗ್ಬಿಟ್ಟು ಮತ್ತೆ ಸೆಟಪ್ ಸಿಗೋವರೆಗೂ ನಾವು ವೇಟ್ ಮಾಡಬೇಕು. ಸರಿನಾ? ನೆಕ್ಸ್ಟು ಯು ನೀಡ್ ಮೋರ್ ಡಿಸಿಪ್ಲಿನ್ ನಾಟ್ ಕ್ಯಾಪಿಟಲ್. ಡಿಸಿಪ್ಲಿನ್ ಹೊಂದಿದ್ರೆ 100% ಶೋರ್ ನಾವು ಪ್ರಾಫಿಟೇಬಲ್ ಆಗೇ ಆಗ್ತೀವಿ. ಯು ನೀಡ್ ಮೋರ್ ಪೇಷನ್ಸ್ ನಾಟ್ ಸ್ಟಾಕ್ಸ್. ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟು. ಮಾಡೋಣ ಈ ಮಂತ್ ಆಗುತ್ತೆ. ಯು ನೀಡ್ ಮೋರ್ ಕನ್ಸಿಸ್ಟೆನ್ಸಿ ನಾಟ್ ಸ್ಟ್ರಾಟಜಿ. ಇವಾಗ ನೋಡಿ, ಒಂದು ನಾವು ಸ್ಟ್ರಾಟಜಿನ ನಾವೇ ಬಿಲ್ಡ್ ಮಾಡಿದ್ದೀವಿ, ನಾವು ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇವತ್ತು ಮಾಡಿರ್ತೀವಿ. ಅದ್ರ ನಾಳೆ ಬೇರೆ ಯಾವುದೋ ಒಂದು ವೀಡಿಯೋ ನೋಡಿ, ಯಾವುದೋ ಒಂದು ಇನ್ಸ್ಟಾಗ್ರಾಮ್ ನೋಡಿ, ಇಲ್ಲ ನಾನು ಹೇಳೋದನ್ನ ನೋಡಿ ಚೇಂಜ್ ಮಾಡಿಬಿಡೋದು, ಬೇರೆ ಬೇರೆ ಸ್ಟ್ರಾಟಜಿನ ಮಾಡೋದು, ಈ ಥರ ಮಾಡಿದ್ರೆ ಆಗಲ್ಲ. ಸರಿ, ಒಂದು ಸ್ಟ್ರಾಟಜಿನ ಅಟ್ಲೀಸ್ಟ್ ಒಂದು ಮಂತ್ ಆದರೂ ಟ್ರೈ ಮಾಡಬೇಕು. ಬ್ರೂಸ್ ಲೀ ಹೇಳ್ತಾರಲ್ಲ, 10,000 ಕಿಕ್ ನಾವು ಒಬ್ಬ ಪ್ರಾಕ್ಟೀಸ್ ಮಾಡೋನೆ ಅಂದರೆ ನನಗೆ ಆ ಕಿಕ್ ಮೇಲೆ ತುಂಬ ಭಯ ಇರುತ್ತೆ ಅಂತ, ಆ ಥರ. ಸರಿನಾ? ನೆಕ್ಸ್ಟು ಯು ನೀಡ್ ಮೋರ್ ಕಾಮ್ನೆಸ್ ನಾಟ್ ಎಕ್ಸೈಟ್ಮೆಂಟ್. ಈ ಟ್ರೇಡಿಂಗಲ್ಲಿ ತಾಳ್ಮೆ ಇರೋರು ಮಾತ್ರ ಸಸ್ಟೈನ್ ಆಗ್ತಾರೆ. ಯಾವಾಗ ಬೇಕಾವಾಗ ಮೈಂಡ್ನ ಕೆಡಿಸ್ಕೊಳ್ಳೋದು, ಏನೇನೋ ಮಾಡ್ತಾ ಇರೋದು, ಸರಿನಾ, ಕೋಪ ಮಾಡ್ಕೊಳ್ಳೋದು, ಫಿಯರು, ಇವೆಲ್ಲ ಇದ್ದರೆ ಮಾರ್ಕೆಟಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಂದರೆ 1% ಟ್ರೇಡರ್ಸು ಮತ್ತು 99% ಟ್ರೇಡರ್ಸ್ ಇರೋ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, 1% ಟ್ರೇಡರ್ ಮೈಂಡ್ಸೆಟ್ ಹೆಂಗಪ್ಪ ಇರುತ್ತೆ ಅಂತಂದರೆ, ಅವರು ಪೇಷನ್ಸ್ ಆಗಿರ್ತಾರೆ, ಹಾರ್ಡ್ ವರ್ಕ್ ಇರ್ತಾರೆ, ಅವ್ರ ಹತ್ರ ಗ್ರೀಡ್ ಇರಲ್ಲ, ಮೈಂಡ್ಸೆಟ್ಟು ಸ್ಟ್ರಾಂಗ್ ಆಗಿರುತ್ತೆ, ಕಾನ್ಫಿಡೆನ್ಸ್ ಆಗಿರ್ತಾರೆ. ಇದು ನಾವು ಬಿಲ್ಡ್ ಮಾಡ್ಕೊಳ್ಳೇಬೇಕು. ನಮ್ಮ ಮೈಂಡ್ಸೆಟ್ ಹೆಂಗಪ್ಪ ಇದೆ ಅಂದರೆ, ಒಂದು ಟ್ರೇಡ್ ಆದಮೇಲೆ ಎದುರ್ತಾ ಇರ್ತೀವಿ. ಮೈಂಡ್ಸೆಟ್ ಏನೋ ಒಂಥರ ವೀಕ್, ಕರೆಕ್ಟಾಗಿ ಯೋಚನೆ ಮಾಡಲ್ಲ. ಜಾಸ್ತಿ ನನಗೆ ಫುಲ್ ಇವತ್ತು 1,000 ಇನ್ವೆಸ್ಟ್ ಮಾಡಿ 1,00,000 ನಾನು ದುಡಿಲೇಬೇಕು ಅನ್ನೋ ಗ್ರೀಡ್ ಇರುತ್ತೆ. ಲೇಜಿನೆಸ್ಸು, ಮಾರ್ಕೆಟಿಂದ ಕಲಿಯೋದು, ಬರೆಯೋದು, ವೀಡಿಯೋಸ್ ನೋಡೋದು, ಮಾರ್ಕೆಟಿಗೆ ಸಂಬಂಧ ಇದೇನು ಮಾಡಲ್ಲ, ಲೇಜಿಯಾಗಿರ್ತೀವಿ. ಮತ್ತು ಇಂಪೇಷನ್ಸ್, ಟ್ರೇಡ್ ಆದಮೇಲೆ ಪ್ರಾಫಿಟು ಸಿಗಲ್ಲ, ಇಲ್ಲ SL ಇಟ್ಟಾಗಲ್ಲ, ಎಲ್ಲಿ ಏನಾಗ್ಬಿಡುತ್ತೋ ಅಂತ ಬೇಗ ಎಲ್ಲಿ ಬೇಕೋ ಅಲ್ಲಿ ಎಂಟ್ರಿ ಆಗೋದು, ಎಲ್ಲಿ ಬೇಕೋ ಅಲ್ಲಿ ಎಕ್ಸಿಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಇದು ಸ್ವಲ್ಪ ಪಾಯಿಂಟ್ಸ್ ನಾವು ಟ್ರೇಡ್ ಮಾಡಬೇಕಾದ್ರೆ ಗಮನಿಸ್ಕೋಬೇಕಾಗಿರೋದು. ಏನಾದರೂ ಡೌಟ್ ಇದ್ದರೆ ಇದರಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದು ತುಂಬ ಇಂಪಾರ್ಟೆಂಟು, ಡಿಸ್ಕ್ರಿಪ್ಷನ್ ಬರೆಯೋ ಥರ. ಸರಿನಾ? ಇಲ್ಲ ನಾವು ಟ್ರೇಡ್ ಮಾಡಿರೋದನ್ನ ಜರ್ನಲ್ನ ನೋಟ್ ಮಾಡ್ಕೊಂಡು ಬರ್ಕೊಳ್ಳೋ ಥರ. ಸರಿನಾ? ಇದು ಹೆಂಗಪ್ಪ ಯೂಸ್ ಆಗುತ್ತೆ ಅಂದರೆ, ಸೇಮ್ ಇವಾಗ ಟ್ರೇಡ್ ಮಾಡಿರ್ತೀವಿ ಮೇಲ್ಗಡೆ 1ನೇ ತಾರೀಕು, ಯಾವ ಇಂಡೆಕ್ಸಲ್ಲಿ ಟ್ರೇಡ್ ಮಾಡಿದ್ದೀವಿ ಅಂತ, ಬ್ಯಾಂಕ್ ನಿಫ್ಟಿ ನಾವು ಯಾವುದ್ರಲ್ಲಿ ಟ್ರೇಡ್ ಮಾಡ್ತೀವಿ ಅದರಲ್ಲಿ. ಮೀನ್ಸ್ ಇವಾಗ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡಿರ್ತೀವಿ ಅನ್ಕೊಳ್ಳಿ, ಬ್ಯಾಂಕ್ ನಿಫ್ಟಿ ಅಂತ ಇಲ್ಲಿ ಬರೆಯೋದು, ಅದರಲ್ಲಿ ಸಿ ತಗೊಂಡ್ವಾ ಪಿ ತಗೊಂಡ್ವಾ ಅಂತ ಬರೆಯೋದು. ಇಲ್ಲಿ ಸಿ ಇದ್ರೆ ಸಿ ಅಂತ ಬರೀಬೇಕು. ನೆಕ್ಸ್ಟು ಅವತ್ತಿನ ದಿನ ನಾವು ಎಷ್ಟು ಟ್ರೇಡ್ ಮಾಡಿದ್ರಿ ಅಂತ, ಮ್ಯಾಕ್ಸಿಮಮ್ 1 or 2 ಟ್ರೇಡ್ಸ್ ಈಸ್ ಇನಫ್. ಸರಿನಾ? ಅಷ್ಟೇ ಟ್ರೇಡ್ ನಾವು ತಗೊಬೇಕು. ಇನ್ ಕೇಸ್ 3ನೇ ಟ್ರೇಡ್ ನಾವು ತಗೊಳ್ತಾ ಇದ್ದೀವಿ ಅಂದರೆ, ಇನ್ ಕೇಸ್ ಮಿಸ್ ಆಗಿ ಒಂದಿನ ಪ್ರಾಫಿಟ್ ಆಗ್ಬಿಡ್ಬೋದು, ಆದರೆ ಯಾವತ್ತೂ ಪ್ರಾಫಿಟ್ ಆಗಲ್ಲ. 2 ಟ್ರೇಡ್ ಲಾಸ್ಟ್. ಸರಿನಾ? ಮತ್ತೆ ನಾವು ಏನು ಸೆಟಪ್ ಅಂದ್ಕೊಂಡಿರ್ತೀವಿ ಆ ಸೆಟಪ್ಪಲ್ಲೇ ನಾವು ಟ್ರೇಡ್ ತಗೊಂಡ್ವಾ, ಎಸ್ ಆರ್ ನೋ, ಇದನ್ನ ಎಸ್ಸೇ ಇರಬೇಕು. ಸರಿನಾ? ಈ ಮಂತ್ ಫುಲ್ ಎಸ್ಸೇ ಇರಬೇಕು. ಮತ್ತು ಇನ್ ಕೇಸ್ ನೀವು ರೂಲ್ಸ್ನ ಫಾಲೋ ಮಾಡಿದ್ರೆ ಫಾಲೋ ಅಂತ ಬರೀಬೇಕು. ಫಾಲೋ ಅಂತ ಬರೆದ್ರೆ ಸಾಕು. ಇನ್ ಕೇಸ್ ನೀವು ಫಾಲೋ ಮಾಡಿಲ್ಲ ಅಂದರೆ, ಯಾಕೆ ಮಾಡಿಲ್ಲ, ನಿಮ್ಗೆ ಆ ಟೈಮಲ್ಲಿ ಏನಾಯಿತು, ಏನು ಟ್ರಿಗರ್ಡ್ ಆಯಿತು ಅನ್ನೋದನ್ನ ಇಲ್ಲಿ ಬರೀಬೇಕು. ಚಿಕ್ಕದಾಗೆ ಬರ್ಕೊಳ್ಳಿ, ಇಲ್ಲ ಇದನ್ನು ಬೇರೆ ಕಾಪಿಲಿ ಬೇಕಾದ್ರೂ ಬರ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್, ಬರೀಲೇಬೇಕು. ಸರಿನಾ? ಈ PDF ನ ಬೇಕಾದರೆ ನಾನು ನಿಮಗೆ ಸೆಂಡ್ ಮಾಡ್ಕೊಡ್ತೀನಿ. ನೀವು ಬರೀ ಜಸ್ಟ್ ಕಮೆಂಟ್ ಮಾಡಿ ಸಾಕು, ಈ PDF ಬೇಕಂತ ಅಷ್ಟೇ. ನಾನು ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದೀನಪ್ಪ ಈ ಅಕ್ಟೋಬರ್ ಮಂತ್ ಟ್ರೇಡಿಂಗಲ್ಲಿ ಅಂದರೆ, ನೋಡಿ ಇವಾಗ ಮಾರ್ಕೆಟು ಓಪನ್ ಆಯಿತು. ಮಾರ್ಕೆಟು ಓಪನ್ ಆಗಿ ನೋಡಿ, ಇದೊಂದು ನನ್ನ ಸಪೋರ್ಟ್ ಲೈನ್ ಇರುತ್ತೆ. ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಸೀದಂಗೆ ಹೈಯರ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೆ. ನಾನು ಇಲ್ಲೆಲ್ಲೂ ಟ್ರೇಡ್ ಮಾಡಲ್ಲ. ಸರಿನಾ? ಮತ್ತೆ ನಾನು ಎಲ್ಲಪ್ಪ ಟ್ರೇಡ್ ಮಾಡ್ತೀನಿ ಅಂದರೆ, ಇದು ಇಲ್ಲಿ ಕನ್ಸಾಲಿಡೇಟ್ ಆಗಿ ಇನ್ ಕೇಸ್ ಏನಾದರೂ ಮೂವ್ಮೆಂಟ್ ಆಗಬೇಕು ಮೇಲ್ಗಡೆ, ಇನ್ ಕೇಸ್ ಹೋದರೆ ಕನ್ಸಾಲಿಡೇಟ್ ಆಗಬೇಕು. ಇಲ್ಲ ಅಂದರೆ ಇದು ಸೀದಾ ಕೆಳಗಡೆ ಬಂದು ಈ ಸಪೋರ್ಟ್ ಲೈನಿಗೆ ಬಂದರೆ ನಾನು ಇಲ್ಲಿ ಬೈ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲಿ ಸ್ವಲ್ಪ ಹೊತ್ತು ಕನ್ಸಾಲಿಡೇಟ್ ಮಾಡಿ ಇಲ್ಲಿ ಏನಾದರೂ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಮೇಲ್ಗಡೆ ಇದ್ದು ಇದನ್ನು ಬ್ರೇಕ್ಔಟ್ ಮಾಡಿದ್ರೆ ನಾನು ಇಲ್ಲಿ ಬೈ ಮಾಡ್ತೀನಿ. ಇದು ಫಸ್ಟ್ನೇದೊಂದು ಆಪ್ಷನ್. ಇದು ನನ್ನ ಸ್ಟ್ರಾಟಜಿ. ನಾನು ಇಲ್ಲೇ ಬೈ ಮಾಡಬೇಕು. ಇಲ್ಲಿ ನನಗೆ ಆಲ್ಮೋಸ್ಟ್ ಜಾಸ್ತಿ ರಿಸಲ್ಟ್ ಸಿಕ್ಕಿದೆ. ನನ್ನ ಪ್ರಾಬ್ಲಮ್ ಏನಪ್ಪ ಅಂದರೆ, ಹೋಗ್ತಿರೋ ಮೇಲ್ಗಡೆ ಮಾರ್ಕೆಟಲ್ಲಿ ಇಲ್ಲೆಲ್ಲೋ ಬೈ ಆಗೋದು, ಮತ್ತು ಇನ್ನೂ ಕೆಳಗಡೆ ಬಂದಿರಲ್ಲ, ಇಲ್ಲೇ ಎಲ್ಲೋ ಬೈ ಮಾಡೋದು, ಅದು ಮತ್ತೆ ಸೀದಾ ಕೆಳಗಡೆ ಬರುತ್ತೆ, ಆಮೇಲೆ ಮೇಲ್ಗಡೆ ಹೋಗೋದು. ಸರ್, ನಾನು ಇಲ್ಲೇ ಬೈ ಮಾಡಬೇಕು. ನನ್ನ ಸ್ಟಾಪ್ ಲಾಸ್ ಇಲ್ಲೆಲ್ಲಾದರೂ ಇರುತ್ತೆ. ಸರಿನಾ? ನೆಕ್ಸ್ಟ್ ಸ್ಟ್ರಾಟಜಿ ಏನಪ್ಪ ಅಂತಂದರೆ, ಇವಾಗ ಮಾರ್ಕೆಟ್ ಇವತ್ತು ಹೈಯರ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೆ ಮೇಲ್ಗಡೆ, ಇದು ಕಾಲ್ ಸೈಡ್ ಇರುತ್ತೆ. ಫುಟ್ ಸೈಡ್ ಏನಾಗಿರುತ್ತೆ, ಕೆಳಗಡೆ ಬರ್ತಾ ಇರುತ್ತೆ ಮಾರ್ಕೆಟು. ಸರಿನಾ? ಕೆಳಗಡೆ ಬಂದಾಗ ನಾನು ಆಲ್ಮೋಸ್ಟ್ 15 ಮಿನಿಟ್ಸ್ ಚಾರ್ಟ್ನ ನೋಡೋದು. 15 ಮಿನಿಟ್ಸ್ ಮೇಲ್ಗಡೆ ಇವಾಗ ಒಂದು 15 ಮಿನಿಟ್ಸ್ ಒಂದು ಕ್ಯಾಂಡಲ್ ಆಗಿದೆ. ಸರಿನಾ? 15 ಮಿನಿಟ್ಸ್ ಕ್ಯಾಂಡಲ್ ಆಗಿ ಇಲ್ಲಿ ಕ್ಯಾಂಡಲ್ ಸಾಕು, ಮತ್ತೆ ಇನ್ನೊಂದು ಕ್ಯಾಂಡಲ್ ಬರ್ತಾ ಇದೆ. ನಾನು ಏನಪ್ಪ ಮಾಡ್ತೀನಿ ಅಂತಂದರೆ, ಇದು ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಇದು 15 ಮಿನಿಟ್ಸ್ ಕ್ಯಾಂಡಲ್ ಆಗಿದೆ ಒಂದು, ಇಲ್ಲಿಂದ ಮಾರ್ಕೆಟ್ ಕೆಳಗಡೆನೇ ಬಂದಿದೆ. ಸರಿನಾ? ಇಲ್ಲೂ ಮತ್ತೆ ಒಂದು ಕ್ಯಾಂಡಲ್ ಜನರೇಟ್ ಆಗ್ತಾ ಇದೆ. ನಾನು ಎಲ್ಲಪ್ಪ ಬೈಯಿಂಗ್ ಆರ್ಡರ್ ಇಡ್ತೀನಿ ಅಂದರೆ, ಈ ಒಂದು ವಿಕ್ ಕ್ರಿಯೇಟ್ ಆಗಿದೆಯಲ್ಲ, ಇದ್ರ ಮೇಲೆ ಒಂದು 2 ಪಾಯಿಂಟ್ಸ್ ಮೇಲೆ ನನ್ನ ಬೈಯಿಂಗ್ ಆರ್ಡರ್ನ ಇಡ್ತೀನಿ. ಆಲ್ಮೋಸ್ಟ್ ನನ್ನ ಸ್ಟಾಪ್ ಲಾಸ್ ಇದು ಕೆಳಗಡೆ ಇರಬೇಕು. ಸರಿನಾ? ಈ ಒಂದು ಕ್ಯಾಂಡಲ್ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರಬೇಕು. ಅಲ್ಲಿ ನಾನು ಇಲ್ಲಿ ಬೈ ಮಾಡ್ತೀನಿ, ಇಲ್ಲಿ SL ಇಡ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ, ಇಲ್ಲಿ ಕ್ಯಾಪಿಟಲ್ ಜಾಸ್ತಿ ಇದ್ದರೆ ಇಲ್ಲಿ ಟಚ್ ಆಗಿ ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ಸಾಕು 1,000 ಲಾಸ್ ತೋರಿಸುತ್ತೆ. ಅಂಥ ಟೈಮಲ್ಲೂ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಅಲ್ಲೇ ಬೈ ಮಾಡ್ತೀನಿ ಅಂದರೆ, ಇವಾಗ ಈ ಕ್ಯಾಂಡಲ್ ಇರೋದು ಒಂದೇ ಸತಿ ಒಂದು ದೊಡ್ಡ ಮೂವ್ ಕೊಟ್ಟರೆ ನನಗೆ ಆಲ್ಮೋಸ್ಟ್ ಇದ್ರ ಮೇಲೆ 3,000 4,000ವರೆಗೂ ಪ್ರಾಫಿಟ್ ಸಿಗುತ್ತೆ. ಈ ಥರ ಸಮ್ಟೈಮ್ಸ್ ಎಲ್ಲ ಟೈಮಲ್ಲೂ ಆಗಲ್ಲ. ಆಲ್ಮೋಸ್ಟ್ ಟೈಮ್ಸ್ ಇದು ಟ್ರ್ಯಾಪ್ ಮಾಡೋಕ್ಕೇ ಬರುತ್ತೆ. ಇಲ್ಲಿ ಬಂದು ಸ್ವಲ್ಪ ಟಚ್ ಆಗಿ ಮತ್ತೆ ಸೀದಾ ಕೆಳಗಡೆ ಬರುತ್ತೆ. ಆದರೆ ನಮಗೆ 60 ಟ್ರೇಡಲ್ಲಿ ಈ ಥರ 20 ಟ್ರೇಡ್ 15 ಟ್ರೇಡ್ ಸಿಕ್ಕಿದ್ರು ಸಾಕು, ಪ್ರಾಫಿಟ್ ಆಗ್ತೀವಿ ಅನ್ನೋ ನಮಗೆ ಹಾಗೆ ಆಗುತ್ತೆ. ಆದರೆ ನಾವು ಫಾಲೋ ಮಾಡಬೇಕಷ್ಟೇ. ಸರಿನಾ? ಇಲ್ಲಿ ನಾನು ಬೈ ಮಾಡ್ತೀನಿ, ಇಲ್ಲಿ ಸೆಲ್ ಮಾಡ್ತೀನಿ. ಅಂದರೆ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ನನಗೆ ಈ ಗ್ಯಾಪ್ ಎಷ್ಟು ಪಾಯಿಂಟ್ಸ್ ಇದೆ ಅಷ್ಟು ನಾನು ಸ್ಟಾಪ್ ಲಾಸ್ ಇಡಬೇಕು. ಆ ಗ್ಯಾಪು ಸ್ಟಾಪ್ ಲಾಸು 1,000 ಸ್ಟಾಪ್ ಲಾಸ್ ಆಗಿರಬೇಕು. ಇಲ್ಲಾಂದರೆ ಇಲ್ಲಿ ಹೋಗಿ ಟಚ್ ಮಾಡಿ ಇಲ್ಲಿ ಬಂದು ಹೋದ್ರೂ 1,000 ಸ್ಟಾಪ್ ಲಾಸ್ ಅಷ್ಟೇ.
ಸರಿನಾ? ಇದು ನನ್ನ ಸ್ಟ್ರಾಟಜಿ. ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಪ್ರತಿಯೊಂದಕ್ಕೂ ಆನ್ಸರ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ. ಈ ಮಂತ್ ಕಂಪಲ್ಸರಿ ಎಲ್ಲರೂ ಸೇರಿ ಪ್ರಾಫಿಟ್ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.